ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎಲ್ರಿಗೂ. ನಾನಿವತ್ತು ಬೆಳಗ್ಗೆ 6 ಗಂಟೆಯಿಂದನೇ ವ್ಲಾಗ್ನ ಮಾಡ್ತಾ ಇದ್ದೀನಿ. ನಾನು ನಿನ್ನೆನೇ ಧರ್ಮಸ್ಥಳಕ್ಕೆ ಬಂದೆ. ಆ ಎಲ್ಲ ವಿಡಿಯೋಗಳನ್ನು ನೀವು ನೋಡಿರಬಹುದು ಅಂತ ಅಂದ್ಕೊಳ್ತೀನಿ. ನೋಡಿಲ್ಲ ಅಂತಂದರೆ ನನ್ನ ಹಿಂದಿನ ವಿಡಿಯೋದಲ್ಲಿ ಅದು ಸಿಗುತ್ತೆ. ಧರ್ಮಸ್ಥಳಕ್ಕೆ ಹೇಗೆ ಬಂದ್ವಿ, ಯಾಕೆ ಬಂದ್ವಿ, ಮತ್ತು ಧರ್ಮಸ್ಥಳದಲ್ಲಿ ದರ್ಶನ ಎಲ್ಲ ಹೇಗಾಯಿತು, ಎಲ್ಲ ವಿಚಾರಗಳನ್ನು ಕೂಡ ನಾನು ನನ್ನ ಹಿಂದಿನ ವ್ಲಾಗ್ನಲ್ಲಿ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ಸೊ ದೇವರ ದರ್ಶನ ಎಲ್ಲ ಹಿಂದಿನ ದಿನವೇ ಆಗಿದ್ದರಿಂದ ಬೇಗ ಏಳಬೇಕು, ಪಾಳಿಯಲ್ಲಿ ನಿಲ್ಲಬೇಕು ಅನ್ನುವಂತಹ ಯಾವ ಟೆನ್ಷನ್ ಕೂಡ ನಮಗಿರಲಿಲ್ಲ. ಹಾಗಾಗಿ ನಿಧಾನವಾಗಿ ಎದ್ವಿ. ಈಗ 6 ಗಂಟೆ ಆಗ್ತಾ ಇದೆ. ನೋಡ್ಬೋದು ಎಷ್ಟು ಕೂಲಾಗಿ ಕಾಣಿಸ್ತಾ ಇದೆ ಧರ್ಮಸ್ಥಳ ಅಂತ. ನಾನೀಗ ರೆಡಿಯಾಗಿ ಕೆಳಗಡೆ ಹೋಗ್ತಾ ಇದ್ದೀನಿ. ಇನ್ನೊಂದು ದಿನ ರೂಮನ್ನು ಎಕ್ಸ್ಟೆಂಡ್ ಮಾಡ್ತಾರೇನೋ ಅಂತ ಕೇಳೋದಕ್ಕೆ ಹೋಗಿದ್ದೆ. ಬಟ್ ಅವ್ರು ಎಕ್ಸ್ಟೆಂಡ್ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು. ನಾನು ಬೇರೆಯವರ ಹೆಸರಲ್ಲಿ, ಅಂದರೆ ನನ್ನ ಅಮ್ಮನ ಹೆಸರಿನಲ್ಲಿ ಅಥವಾ ದೊಡ್ಡಮ್ಮನ ಹೆಸರಿನಲ್ಲಿ ರೂಮ್ ತೊಗೋತೀನಿ ಅಂತ ಹೇಳಿದೆ. ಅವರು ಇಲ್ಲ, ಹಾಗೆ ಮಾಡೋದಕ್ಕಾಗಲ್ಲ, ನೀವು ಬೇರೆ ಕಡೆ ಎಲ್ಲಾದರೂ ರೂಮ್ ತೊಗೊಳ್ಳಿ ಅಂತ ಹೇಳಿದ್ರು. ಹಾಗಾಗಿ ಇವಾಗ ಇಲ್ಲಿಂದ ಚೆಕ್ಔಟ್ ಆಗಬೇಕು. ಹಾಯ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಮ್ಮದು ಧರ್ಮಸ್ಥಳದಲ್ಲಿ 2ನೇ ದಿನ. ನಿನ್ನೆ ಸಂಜೆನೇ ನಾವು ಧರ್ಮಸ್ಥಳದಲ್ಲಿ ದೇವರ ದರ್ಶನಕ್ಕೆ ಹೋಗಿದ್ವಿ. ತುಂಬ ಚೆನ್ನಾಗಿ ದರ್ಶನ ಎಲ್ಲ ಆಯಿತು. ರಶ್ ಕೂಡ ಇರಲಿಲ್ಲ, ಹಾಗಾಗಿ ಬೇಗ ದರ್ಶನ ಎಲ್ಲ ಮುಗೀತು. ಇವತ್ತು ಸುಬ್ರಹ್ಮಣ್ಯಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಬರೋಣ ಅಂತ ನಾವು ರೆಡಿಯಾಗಿದ್ದೀವಿ. ನಮ್ಮ ಅಮ್ಮ ಕೂಡ ರೆಡಿಯಾಗಿದ್ದಾರೆ, ದೊಡ್ಡಮ್ಮ ಕೂಡ ರೆಡಿಯಾಗಿದ್ದಾರೆ. ಈಗ ಸಮಯ ಬಂದುಬಿಟ್ಟು 7:30. ಇಲ್ಲಿಂದ ಎಷ್ಟು ಗಂಟೆಗೆ ಬಸ್ ಇದೆ ಗೊತ್ತಿಲ್ಲ. ಈಗ ಬಸ್ ಸ್ಟ್ಯಾಂಡ್ಗೆ ಹೋಗಿ ಎಷ್ಟು ಗಂಟೆಗೆ ಬಸ್ ಇದೆ ಅಂತ ನೋಡ್ಕೊಂಡು ಹೋಗಬೇಕು. ಇಲ್ಲಿಂದ 2 ಅವರ್ಸ್ ಜರ್ನಿ ಆಗಬಹುದು ಅಂತ ಅಂದ್ಕೊಂಡಿದ್ದೀನಿ. ನಾನು ಇನ್ನೂ ನೋಡಿಲ್ಲ, ಇದೇ ಫಸ್ಟ್ ಟೈಮ್ ಹೋಗ್ತಾ ಇರುವಂತಹದ್ದು. ನಿನ್ನೆ ತುಂಬ ಚೆನ್ನಾಗಿ ದರ್ಶನ ಆಯಿತು. ಇಲ್ಲಿ ಮಂಜುನಾಥನ ದರ್ಶನ ಆಯಿತು, ಅಮ್ಮನವ್ರ ದರ್ಶನ ಕೂಡ ಆಯಿತು. ಮತ್ತೆಲ್ಲ ನೋಡೋಕ್ಕಾಗಲಿಲ್ಲ, ಯಾಕಂದರೆ ನಾವು ನಿನ್ನೆ ಬಂದು ಇಲ್ಲಿ ತಲುಪೋಷ್ಟೊತ್ತಿಗೆ ರಾತ್ರಿ ಆಗಿತ್ತು. ಹಾಗಾಗಿ ಬೇರೆ ಎಲ್ಲೂ ನೋಡಲಿಲ್ಲ. ಈಗ ಇಲ್ಲೆಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಸುಬ್ರಹ್ಮಣ್ಯಕ್ಕೆ ಈಗ ಹೊರಡ್ತಾ ಇದ್ದೀವಿ. ಸೊ ಅವರಿಬ್ಬರು ಕೂಡ ರೆಡಿಯಾಗಿದ್ದಾರೆ. ಈಗ ಇಲ್ಲಿ ಚೆಕ್ಔಟ್ ಆಗಬೇಕು ನಾವು. ನೋಡೋಣ, ನೆಕ್ಸ್ಟು ನಮಗೆ ಮೇ ಬಿ ಬೇರೆ ಕಡೆ ಎಲ್ಲಾದರೂ ರೂಮ್ ಸಿಗ್ಬೋದು ಅಂತ ಅಂದ್ಕೊಂಡಿದ್ದೀವಿ. ಇವತ್ತೊಂದು ದಿನ ಇಲ್ಲೇ ಉಳಿಯೋ ಪ್ಲ್ಯಾನ್ ಇದೆ. ಹಾಗಾಗಿ ಇಲ್ಲಿ ಸಾಕೇತದಿಂದ ನಾವೀಗ ಚೆಕ್ಔಟ್ ಆಗ್ತಾ ಇದ್ದೀವಿ. ಮೇ ಬಿ ಗಂಗೋತ್ರಿಯಲ್ಲಿ ಅಥವಾ ಶರಾವತಿಯಲ್ಲಿ ಎಲ್ಲಾದರೂ ರೂಮ್ ಸಿಗ್ಬೋದು. ನೋಡೋಣ ಎಲ್ಲಿ ರೂಮ್ ಸಿಗುತ್ತೆ, ಎಲ್ಲಿ ರೂಮ್ ಹೇಗಿದೆ ಅಂತ ನಾನು ಮುಂದಿನ ಇದರಲ್ಲಿ ತೋರಿಸ್ಕೊಡ್ತೀನಿ ನಿಮಗೆ. ಹಾಗೆ ಇನ್ನೂ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶ್ರೀಬಾಲ ಯೂಟ್ಯೂಬ್ ಚಾನಲ್ನ. ಓಪನಾ? ಇವಾಗ ಹೊರಡ್ತಾ ಇದ್ದೀವಿ ಇಲ್ಲಿಂದ. ಸೊ ಚೆಕ್ಔಟ್ ಆಗ್ತಾ ಇದ್ದೀವಿ. ಈ ರೂಮ್ ರೆಂಟ್ ಬಂದುಬಿಟ್ಟು 500 ರೂಪೀಸ್ ಒಂದು ದಿನಕ್ಕೆ. ಬೇರೆ ಕಡೆ ಎಲ್ಲ ಬೇರೆ ಬೇರೆ ರೇಟ್ ಇದೆ. ವೈಶಾಲಿಯಲ್ಲಿ 1000 ರೂಪಾಯಿ ಹೇಳ್ತಾರೆ, ಶರಾವತಿಯಲ್ಲಿ 700 ಇದೆ ಹೆಚ್ಚಾಗಿ. ಇದು ಸಾಕೇತ, ಇಲ್ಲಿ 500 ಇದೆ. ನೆಕ್ಸ್ಟ್ ಗಂಗೋತ್ರಿ ಇದೆ, ಅಲ್ಲಿ 200 ಅಂತ ಹೇಳಿದ್ದಾರೆ. ನೋಡಬೇಕು ಅಲ್ಲಿ ಎಷ್ಟಿದೆ, ರೂಮ್ ಹೇಗಿದೆ ಅಂತ ಗೊತ್ತಿಲ್ಲ, ನಾನು ನೋಡಲಿಲ್ಲ. ಇಲ್ಲಿ ರೂಮ್ ತುಂಬ ಚೆನ್ನಾಗಿದೆ, 500 ರೂಪೀಸ್ಗೆ ವರ್ತ್ ಅಂತ ಅನಿಸುತ್ತೆ ಒಂದು ದಿನಕ್ಕೆ. ಬೇರೆ ಕಡೆ ಹೇಗಿದೆ ಅಂತ ಹೇಳ್ತೀನಿ, ನಾನು ಹೋದರೆ ಹೇಳ್ತೀನಿ. ಓಕೆ, ನೋಡೋಣ ಇವತ್ತಿನ ವ್ಲಾಗ್ ಹೇಗೆ ಹೋಗುತ್ತೆ ಅಂತ. ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಾಕೇತದಲ್ಲಿ ಚೆಕ್ಔಟ್ ಮಾಡಿಬಿಟ್ಟು ಈಗ ಗಂಗೋತ್ರಿಗೆ ಬಂದ್ವಿ. ನಮಗೆ 2 ದಿನ ಎಲ್ಲೂ ಕೂಡ ಇಲ್ಲಿ ರೂಮ್ ಸಿಗೋದಿಲ್ಲ. ಧರ್ಮಸ್ಥಳದಲ್ಲಿರ್ಬೋದು, ಯಾವುದೇ ಕ್ಷೇತ್ರಕ್ಕೆ ಹೋದರೂ 2 ಡೇಸ್ಗೆ ರೂಮ್ ಕೊಡೋದಿಲ್ಲ. ಹಾಗಾಗಿ ಅಲ್ಲಿ ಚೆಕ್ಔಟ್ ಮಾಡಿಬಿಟ್ಟು ಇಲ್ಲಿ ಬಂದ್ವಿ. ಇಲ್ಲಿ ಅಲ್ಲಿಗಿಂತ ರೂಮ್ ಪರವಾಗಿಲ್ಲ, ಇಲ್ಲಿ ಚೆನ್ನಾಗಿದೆ, 1 ಡೇ ತೊಂದರೆ ಇಲ್ಲ. ಆದರೆ ಅಟ್ಯಾಚ್ ಬಾತ್ರೂಮು ಅಂತ ಫೆಸಿಲಿಟೀಸ್ ಎಲ್ಲ ಇಲ್ಲಿಲ್ಲ. ಅದು ಬೇಕು ಅಂತಂದರೆ ನಾವು ಸಾಕೇತಕ್ಕೆ ಹೋಗಬೇಕು, ಇಲ್ಲಾಂದರೆ ಶರಾವತಿಗೆ ಹೋಗಬೇಕು. ಇಲ್ಲಿ ನಾರ್ಮಲ್ ರೂಮ್ ಇದೆ ಅಷ್ಟೇ. 2 ಕಾಟ್ ಕೊಟ್ಟಿದ್ದಾರೆ, ಈ ಕಡೆ ಒಂದಿದೆ, ಈ ಕಡೆ ಒಂದಿದೆ. 2 ಕಾಟ್ ಕೊಟ್ಟಿದ್ದಾರೆ ಅಷ್ಟೇ. ಆದರೆ 200 ರೂಪೀಸ್ ಅಷ್ಟೇ. ಇಲ್ಲಿ 210 ಆಯಿತು ಟೋಟಲಿ. ತಗೋಬೋದು, ಚೆನ್ನಾಗಿದೆ. ಬಟ್ ವಾಶ್ರೂಮು ಆ ಥರದ ಫೆಸಿಲಿಟೀಸ್ ಇಲ್ಲಿಲ್ಲ. ಆ ಥರದ ಫೆಸಿಲಿಟೀಸ್ ನಮ್ಗೆ ಬೇಕಾಗುತ್ತೆ. ಲೇಡೀಸ್ ಬಂದುಬಿಟ್ರೆ ನಮಗೆ ಎಲ್ಲದಕ್ಕೂ ಒಂದೇ ಕಡೆ ಹೋಗೋದಕ್ಕಾಗಲ್ಲ. ಹಾಗಾಗಿ ನನಗನ್ಸೋ ಮಟ್ಟಿಗೆ ಗಂಗೋತ್ರಿ ಅಷ್ಟೇನು ಚೆನ್ನಾಗಿಲ್ಲ, ಅದಕ್ಕಿಂತ ಸಾಕೇತ ಬೆಸ್ಟ್ ಇದೆ. ಅಲ್ಲೇ ತೊಗೊಳ್ಳಿ ನೀವು ಯಾರಾದರೂ ಬಂದರೆ. ನೆಕ್ಸ್ಟು ಅದೇ ಚೆನ್ನಾಗಿ ಬರುತ್ತೆ ಅಲ್ಲಿ. ಈಗ ನೆಕ್ಸ್ಟ್ ನಾವಿಲ್ಲಿ ಲಗೇಜ್ ಇಟ್ಬಿಟ್ಟು ಹೋಗೋದಕ್ಕೆ ಬಂದಿದ್ವಿ. ಎಲ್ಲ ಲಗೇಜ್ ಎಲ್ಲ ಇಟ್ಟಾಯ್ತು. ಈಗ ವಾಪಸ್ ಹೋಗ್ತಾ ಇದ್ದೀವಿ. ವಾಪಸ್ ನೋಡಬೇಕು ಈಗ ಬಸ್ ಎಷ್ಟು ಗಂಟೆಗಿದೆ ಗೊತ್ತಿಲ್ಲ. 7:45 ಆಯ್ತು ಈಗ ಟೈಮು. ಇಲ್ಲಿಂದ ಹೊರಡ್ತಾ ಇದ್ದೀವಿ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಪ್ರತಿನಿತ್ಯ ಕೂಡ ಇಲ್ಲಿ ಸಾವಿರಾರು ಭಕ್ತಾದಿಗಳು ಬಂದು ಹೋಗ್ತಾರೆ.
ಎಲ್ಲೆಲ್ಲಿಂದಲೋ ಬರ್ತಾರೆ ಭಕ್ತಾದಿಗಳು, ರೂಮ್ಗಳನ್ನು ಮಾಡ್ಕೊಂಡಿರ್ತಾರೆ. ಪೂರ್ತಿಯಾಗಿ ಇಲ್ಲೆಲ್ಲ ಓಡಾಡ್ತಾ ಇರ್ತಾರೆ. ಆದರೂ ಕೂಡ ತುಂಬ ಅಂದರೆ ತುಂಬಾ ಕ್ಲೀನಾಗಿ ರೋಡ್ಗಳನ್ನು ಇಟ್ಕೊಂಡಿದ್ದಾರೆ. ಹಾಗೆ ರೋಡ್ಗಳನ್ನೇ ಇಷ್ಟು ಕ್ಲೀನಾಗಿ ಇಟ್ಕೊಂಡಿದ್ದಾರೆ ಅಂದರೆ ಅರ್ಥ ಆಗ್ಬೋದು ಒಳಗಡೆ ದೇವಸ್ಥಾನವನ್ನು ಹಾಗೆಯೇ ರೂಮ್ಗಳನ್ನೆಲ್ಲ ಎಷ್ಟು ಶುಚಿಯಾಗಿ ಇಟ್ಕೊಂಡಿದ್ದಾರೆ ಅಂತ. ತುಂಬಾ ಮನಸ್ಸಿಗೆ ಖುಷಿಯಾಗುವಂತಹ ವಿಚಾರ ಇದು. ತುಂಬ ಅಂದರೆ ತುಂಬಾ ಕ್ಲೀನ್ನೆಸ್‌ನ ಮೇಂಟೈನ್ ಮಾಡ್ತಾರೆ ಇಲ್ಲೆಲ್ಲ ಕಡೆಗೂ. ಧರ್ಮಸ್ಥಳದಿಂದ ಹೊರನಾಡಿಗಿರಬಹುದು ಅಥವಾ ಸುಬ್ರಹ್ಮಣ್ಯಕ್ಕಿರ್ಬೋದು, ಶೃಂಗೇರಿಗಿರ್ಬೋದು ಸಾಕಷ್ಟು ಗೌರ್ಮೆಂಟ್ ಬಸ್‌ಗಳು ಇಲ್ಲಿ ಅವೈಲೇಬಲ್ ಇದೆ. ನಾವು ಗೌರ್ಮೆಂಟ್ ಬಸ್‌ಗೆ ಹೋದ್ವಿ. ಕಾರಣ ಹೇಳಬೇಕಿಲ್ಲ ಅಂತ ಅಂದ್ಕೊಳ್ತೀನಿ. ಎಸ್ ಫ್ರೀ ಟಿಕೆಟ್ ಇದೆ, ಹಾಗಾಗಿ ಗೌರ್ಮೆಂಟ್ ಬಸ್‌ಗೆ ಹೋದ್ವಿ. ಇನ್ನು ಇಲ್ಲಿ ಟೆಂಪೋಗಳಿರ್ಬೋದು ಅಥವಾ ಖಾಸಗಿ ಬಸ್‌ಗಳು ಕೂಡ ತುಂಬಾ ಇದೆ. ಹಾಗಾಗಿ ಸುಬ್ರಹ್ಮಣ್ಯಕ್ಕೆ ಹೋಗುವಂತಹದ್ದೇನು ದೊಡ್ಡ ಟೆನ್ಷನ್ ಆಗೋದಿಲ್ಲ. ನಡುವೆ ಇಲ್ಲಿ ಒಂದು ಕಡೆ ಕಾಫಿಗೆ, ತಿಂಡಿಗೆ ಅಂತ ನಿಲ್ಲಿಸಿದ್ರು. ನಾವು 8:30ಗೆ ಧರ್ಮಸ್ಥಳದಿಂದ ಹೊರಟ್ವಿ. ಸುಮಾರು 9:30 ಹೊತ್ತಿಗೆ ಇಲ್ಲಿ ಕಾಫಿಗೆ, ತಿಂಡಿಗೆ ಅಂತ ನಿಲ್ಲಿಸಿದ್ರು. ನಮ್ಮ ಜೊತೆಗೆ ಧರ್ಮಸ್ಥಳದ ದರ್ಶನ ಮುಗಿಸ್ಕೊಂಡು ಸುಬ್ರಹ್ಮಣ್ಯಕ್ಕೆ ಹೋಗ್ತಾ ಇದ್ದಂತಹ ಚನ್ನರಾಯಪಟ್ಟಣದವರು ಒಂದಷ್ಟು ಜನ ಏನಂದ್ರು ಅಂತಂದರೆ, ಧರ್ಮಸ್ಥಳವನ್ನು ದರ್ಶನ ಮಾಡಿಕೊಂಡು ಮಂಜುನಾಥನ ದರ್ಶನ ಆದಮೇಲೆ ಸುಬ್ರಹ್ಮಣ್ಯನ ದರ್ಶನ ಅಲ್ಲಿ ಹೋಗಿ ನಾಗರಾಜನ ದರ್ಶನವನ್ನು ಮಾಡಿದ ನಂತರ ವಾಪಸ್ ಧರ್ಮಸ್ಥಳಕ್ಕೆ ಬರಬಾರ್ದು. ಆ ರೀತಿ ಒಂದು ಪದ್ಧತಿ ಇದೆ. ವಾಪಸ್ ಬಂದರೂ ಕೂಡ ಮಂಜುನಾಥನ ದರ್ಶನ ಮಾಡಬಾರ್ದು ಅಂತ ಹೇಳಿದ್ರು. ನಮಗೆ ಆ ಪದ್ಧತಿ ಇರುವಂತಹದ್ದು ಗೊತ್ತಿರಲಿಲ್ಲ. ಸೊ ಅವರು ಹೇಳಿದ್ಮೇಲೆ ಆ ಒಂದು ವಿಚಾರ ಗೊತ್ತಾಯಿತು. ಹಾಗೆ ಇಲ್ಲೊಂದು 10ರಿಂದ 15 ನಿಮಿಷಗಳ ಕಾಲ ತಿಂಡಿಗೆ ಅಂತ ನಿಲ್ಲಿಸಿದ್ರು. ಬೆಳಗ್ಗೆ ಹೊರಡುವಂತಹ ಭಕ್ತಾದಿಗಳು ಅಲ್ಲಿ ಟಿಫಿನ್ ಮಾಡ್ಕೊಂಡು ಬಂದಿಲ್ಲ ಅಂತಂದರೆ ಇಲ್ಲಿ ಟಿಫಿನ್ ಮಾಡ್ಕೋಬಹುದು ಅಂತ ಹೇಳಿದ್ರು. ಹಾಗಾಗಿ ಜರ್ನಿ ಸ್ವಲ್ಪ ಲೇಟಾಗಿ ನಾವು 10:30 ಅಷ್ಟೊತ್ತಿಗೆ ಸುಬ್ರಹ್ಮಣ್ಯವನ್ನು ರೀಚ್ ಆದ್ವಿ. ಸುಬ್ರಹ್ಮಣ್ಯದಲ್ಲಿ ತುಂಬ ಅಂದರೆ ತುಂಬಾ ಬಿಸಿಲಿತ್ತು. ನೋಡ್ಬೋದು ಎಷ್ಟು ಬಿಸಿಲಿದೆ ಅಂತ. ಮಳೆ ಬರಬಹುದು ಅಂತ ನಿರೀಕ್ಷೆ ಇತ್ತು. ಬೆಳಗ್ಗೆ ಸ್ವಲ್ಪ ಮೋಡಗಟ್ಟಿತ್ತು. ಆದರೆ ನಾವು ಅಲ್ಲಿಗೆ ತಲುಪುವಷ್ಟೊತ್ತಿಗೆ ತುಂಬಾ ಬಿಸಿಲಾಗ್ಬಿಟ್ಟಿತ್ತು. ಅಲ್ಲಿ ಹೋದ ನಂತರ ನಾವು ಚಪ್ಪಲಿ ಎಲ್ಲ ಇಡೋದಕ್ಕೆ ಹೋಗಿದ್ವಿ. ಚಪ್ಪಲಿಯನ್ನು ಇಲ್ಲಿ ಫ್ರೀಯಾಗಿ ಇಟ್ಕೊಳ್ತಾರೆ. ಬೇರೆ ಕಡೆಗಳೆಲ್ಲ ನಾವು ಟೋಕನ್ ತಗೊಂಡು ದುಡ್ಡು ಕೊಟ್ಟು ಚಪ್ಪಲಿಗಳನ್ನು ಇಡಬೇಕಾಗತ್ತೆ ಸ್ಟ್ಯಾಂಡ್ಗಳಲ್ಲಿ. ಬಟ್ ಇಲ್ಲಿ ಟೋಕನ್ ಕೊಡ್ತಾರೆ, ಹಾಗೆ ಫ್ರೀಯಾಗಿ ಚಪ್ಪಲಿಗಳನ್ನು ಇಟ್ಕೊಂಡಿರ್ತಾರೆ. ನಾವು ವಾಪಸ್ ಹೋಗುವಾಗ ಆ ಟೋಕನನ್ನು ತೋರಿಸ್ಬಿಟ್ಟು ನಮ್ಮ ಚಪ್ಪಲಿಗಳನ್ನು ತೊಗೊಂಡು ಹೋಗ್ಬೋದು. ಸೊ ಇಲ್ಲಿ ಫ್ರೀಯಾಗಿ ಇರೋದ್ರಿಂದ ಇದೊಂದು ವ್ಯವಸ್ಥೆ ಚೆನ್ನಾಗಿದೆ ಇಲ್ಲಿ. ಇದಾದ ನಂತರ ನಾವು ಇಲ್ಲಿ ಪೂರ್ತಿಯಾಗಿ ದೇವಸ್ಥಾನವನ್ನು ದರ್ಶನ ಮಾಡಿಕೊಂಡು ದೇವರನ್ನು ನೋಡಿಕೊಂಡು ಬಂದ್ವಿ. ಶೃಂಗೇರಿ ಮಠ ಇದೆ, ಜೊತೆಗೆ ಸುಬ್ರಹ್ಮಣ್ಯ ಮಠ ಕೂಡ ಇದೆ. ಬ್ಯಾಕ್ ಸೈಡಲ್ಲಿ ಒಂದು ಪುಷ್ಕರಣಿ ಕೂಡ ಇದೆ. ಎಲ್ಲವನ್ನು ನೋಡಬಹುದು. ತುಂಬಾ ಚೆನ್ನಾಗಿದೆ. ಎಲ್ಲ ಕಡೆಗೂ ಕೂಡ ಹೋಗೋದಕ್ಕೆ ಅಲೌ ಮಾಡ್ತಾರೆ. ಎಲ್ಲ ಕಡೆಗೂ ನೋಡಿಕೊಂಡು ಎಲ್ಲ ಕಡೆ ತಿರ್ಕೊಂಡು ಪ್ರಸಾದವನ್ನು ತೊಗೊಂಡು ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡಿದ್ವಿ. ತುಂಬ ಹಸಿವೆ ಆಗ್ತಿತ್ತು. ನಾವು ಬೆಳಗ್ಗೆ ತಿಂಡಿ ಮಾಡಿರಲಿಲ್ಲ. ಹಾಗಾಗಿ ಅಲ್ಲೇ ಇರುವಂತಹ ಒಂದು ಹೋಟೆಲ್‌ನಲ್ಲಿ ಅವಲಕ್ಕಿ ಕೊಡ್ತಾಯಿದ್ರು. ಅಂದರೆ ಕಲಸಿಟ್ಟಂತಹ ಒಗ್ಗರಣೆ ಅವಲಕ್ಕಿ. ಅದರ ಜೊತೆಗೆ ಮೊಸರು ಕೂಡ ಕೊಟ್ಟರು. ಅದನ್ನು ತಿಂದು ಹಾಗೆ ಸ್ವಲ್ಪ ಅಲ್ಲೇ ತಿರುಗಾಡಿ ಅಂದರೆ ನಮಗೆ ಬೇಕಾದಂತಹ ವಸ್ತುಗಳನ್ನೆಲ್ಲ ತೊಗೊಂಡು ಬಂದ್ವಿ. ಯಾತ್ರೆಗೆ ಹೋದವರಾಗಿರೋದ್ರಿಂದ ಒಂದಷ್ಟು ಪ್ರಸಾದದ ರೂಪದಲ್ಲಿ ಸರಗಳನ್ನು ಅಥವಾ ಬಳೆಗಳನ್ನು ಈ ರೀತಿಯಾದಂತಹ ವಸ್ತುಗಳನ್ನು ತರುವಂತಹ ಪದ್ಧತಿ ಇರೋದ್ರಿಂದ ಅದನ್ನು ಸ್ವಲ್ಪ ತೊಗೊಂಡ್ವಿ. ನಮ್ಮ ಮನೆಯವರಿಗೆ, ಅಕ್ಕಪಕ್ಕದವರಿಗೆ ಹೀಗೆ ಕೊಡೋದಕ್ಕೆ ಅಂತ. ಅದಾದ ನಂತರ ನಮಗೆ ಶೃಂಗೇರಿ ಮಠದಲ್ಲಿ ಊಟ ಸಿಕ್ತು. ಅಲ್ಲಿ
ಬಾಳೆ ಎಲೆಯಲ್ಲೇ ಊಟ ಕೊಡ್ತಾರೆ. ಬಾಳೆ ಎಲೆಯಲ್ಲಿ ಊಟ ಮುಗಿಸಿದ ನಂತರ ನಾನು ಇಲ್ಲೆಲ್ಲ ವೀಡಿಯೋಗಳನ್ನು ಶೂಟ್ ಮಾಡ್ಕೊಳ್ತಾ ಇದ್ದೆ. ಯಾಕಂದರೆ ಇಲ್ಲಿ ವೀಡಿಯೋ ಶೂಟ್ ಮಾಡೋದಕ್ಕೆ ಅನುಮತಿ ಇಲ್ಲ. ಈಗ ದೇವಸ್ಥಾನ ಕ್ಲೋಸ್ ಆಗಿರೋದ್ರಿಂದ ನಾನು ವೀಡಿಯೋಗಳನ್ನು ಮಾಡ್ಕೊಳ್ತಾ ಇದ್ದೀನಿ. ಮಧ್ಯಾಹ್ನ 1:30 ಅಥವಾ 2 ಗಂಟೆ ಅಷ್ಟೊತ್ತಿಗೆ ದೇವಸ್ಥಾನ ಕ್ಲೋಸ್ ಆಗುತ್ತೆ. ಅದಾದ ನಂತರ ಬೇಕಿದ್ದರೆ ವೀಡಿಯೋಗಳನ್ನು, ಫೋಟೋಗಳನ್ನು ಅಲ್ಲಿ ಒಳಗಡೆ ತೆಕ್ಕೋಬಹುದು. ಒಳಗಡೆ ಗರ್ಭಗುಡಿಯನ್ನು ಕ್ಲೋಸ್ ಮಾಡಿರ್ತಾರೆ. ಹೊರಗಡೆ ಅಷ್ಟೇ ವೀಡಿಯೋಗಳನ್ನು, ಫೋಟೋಗಳನ್ನು ತೆಕ್ಕೋಬಹುದು. ನಾನು ಕೂಡ ಸಾಕಷ್ಟು ವೀಡಿಯೋಗಳನ್ನು, ಫೋಟೋಗಳನ್ನು ತೆಕ್ಕೊಂಡೆ. ಅದಾದ ನಂತರ ನಾವು ಅಲ್ಲಿಂದ ಮತ್ತೆ ವಾಪಸ್ ಧರ್ಮಸ್ಥಳಕ್ಕೆ ಹೊರಟ್ವಿ. ಧರ್ಮಸ್ಥಳಕ್ಕೆ ನಾವು ಹೊರಡಬೇಕಾದ್ರೆ ಅಲ್ಲಿಂದ 2:15 ಆಗಿತ್ತು. ಹತ್ತಿರದಲ್ಲೇ ಅಲ್ಲಿ ಬಸ್ ಸ್ಟ್ಯಾಂಡ್ ಇದೆ. ಅಲ್ಲಿಂದ ಮತ್ತೆ ಗೌರ್ಮೆಂಟ್ ಬಸ್ ಹತ್ತಿ ನಾವು ವಾಪಸ್ ಧರ್ಮಸ್ಥಳಕ್ಕೆ ಬಂದ್ವಿ. ಧರ್ಮಸ್ಥಳಕ್ಕೆ ಬಂದು 1 ತಾಸು, 1-1.5 ತಾಸುಗಳ ಕಾಲ ರೆಸ್ಟ್ ಮಾಡಿದ್ವಿ. ನಮಗೆ ಧರ್ಮಸ್ಥಳದಿಂದ ಸುಬ್ರಹ್ಮಣ್ಯಕ್ಕೆ ಹೋಗಬೇಕಾದ್ರೆ ಹೆಚ್ಚು ಕಡಿಮೆ 2 ಗಂಟೆಗಳ ಕಾಲ ಬೇಕಾಗಿತ್ತು. ವಾಪಸ್ ನಮ್ಮನ್ನು 1 ತಾಸಿನೊಳಗೆ ಅವರು ಕರ್ಕೊಂಡು ಬಂದುಬಿಟ್ರು. ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡು ನಾವು 5 ಗಂಟೆ ಸುಮಾರಿಗೆ ಇಲ್ಲಿಂದ ರತ್ನಗಿರಿ ಬೆಟ್ಟವನ್ನು ನೋಡ್ಕೊಂಡು ಬರೋಣ ಅಂತ ಹೊರಟಿದ್ವಿ. ರತ್ನಗಿರಿ ಬೆಟ್ಟ ಅಂತಂದರೆ ಬಾಹುಬಲಿ ಇರುವಂತಹ ಜಾಗ. ಬಹಳಷ್ಟು ಜೈನ ಧರ್ಮದವರಿಗೆ ಇಲ್ಲಿ ತುಂಬಾ ಪವಿತ್ರವಾಗಿರ್ತಕ್ಕಂತಹ ಜಾಗ. ಹೇಗೆ ಹಿಂದೂ ಧರ್ಮದವರಿಗೆ ಮಂಜುನಾಥ ಶ್ರೇಷ್ಠನೋ ಅದೇ ರೀತಿಯಾಗಿ ಜೈನ ಧರ್ಮದವರಿಗೆ ಬಾಹುಬಲಿಯು ಕೂಡ ಶ್ರೇಷ್ಠನಾಗ್ತಾನೆ. ಸರ್ವಸಂಗವನ್ನು ತ್ಯಜಿಸಿ ಕಲ್ಲಾಗಿ ನಿಂತಹ ಬಾಹುಬಲಿ ಎಲ್ಲರಿಗೂ ಕೂಡ ಮಾದರಿಯಾಗಿರ್ತಕ್ಕಂತಹವನು. ಅವನಲ್ಲಿ ಉಂಟಾದಂತಹ ವಿರಕ್ತಿಯನ್ನು ಪ್ರತಿಯೊಬ್ಬರೂ ಕೂಡ ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಂಡ್ರೆ ಬಾಹುಬಲಿಯಷ್ಟು ಮೇರು ವ್ಯಕ್ತಿತ್ವವಾಗಿ ಬೆಳೆಯೋದಕ್ಕೆ ಸಾಧ್ಯವಾಗದೆ ಹೋದರೂ ಕನಿಷ್ಠ ಪಕ್ಷ ನಮ್ಮ ಜೀವನದಲ್ಲಿ ಯಾವುದೇ ರೀತಿಯಾದಂತಹ ಅಪವಾದಗಳಿಗೆ ಒಳಗಾಗದಂತಹ ನಾವು ಬದುಕಬಹುದು ಅನ್ನುವಂತಹದ್ದನ್ನು ನಾನು ಅರ್ಥ ಮಾಡಿಕೊಂಡೆ. ಇಲ್ಲಿ ನಾವು ಆಟೋದಲ್ಲಿ ಕೂಡ ಹೋಗಬಹುದು. ₹50 ಚಾರ್ಜ್ ಆಗುತ್ತೆ. ಇಲ್ಲ ಅಂತಂದರೆ ನಾವು ನಡೆದುಕೊಂಡು ಕೂಡ, ಅಂದರೆ ಮೆಟ್ಟಿಲನ್ನು ಹತ್ತಿ ಹೋಗಬೇಕಾಗತ್ತೆ. ಮೆಟ್ಟಿಲು ಹತ್ತಿ ಹೋಗೋದಕ್ಕೆ ಸಾಧ್ಯವಾಗದೇ ಇದ್ದಂತಹವರು ಆಟೋದಲ್ಲಿ ಅಥವಾ ಯಾವುದಾದ್ರೂ ವೆಹಿಕಲ್ಗಳಲ್ಲಿ ಹೋಗಬಹುದು. ಇಲ್ಲಿ ಎಲ್ಲೇ ನಾವು ಸುತ್ತಾಡಿದ್ರೂ, ಅಂದರೆ ಈ ಸರ್ಕಲ್ನಲ್ಲಿ, ಧರ್ಮಸ್ಥಳದ ಸರ್ಕಲ್ನಲ್ಲಿ ನಾವು ಎಲ್ಲೇ ಸುತ್ತಾಡಿದ್ರೂ ಕೂಡ ₹50 ಮಿನಿಮಮ್ ಚಾರ್ಜ್ ಅಂತ ತಗೋತಾರೆ. ಅದಕ್ಕಿಂತ ನಾವು ಹೊರಗಡೆ ಹೋದಾಗ ಮಾತ್ರ ಎಕ್ಸ್ಟ್ರಾ ಚಾರ್ಜನ್ನು ಹೇಳುವಂತಹದ್ದು. ಸೊ ನಾವು ಕೂಡ, ಅಂದರೆ ಅಮ್ಮನಿಗೆ ಮತ್ತು ದೊಡ್ಡಮ್ಮನಿಗೆ ಬೆಟ್ಟ ಹತ್ತೋದಕ್ಕಾಗಲ್ಲ ಅಂತ ಆಟೋದಲ್ಲಿ ಹೋದ್ವಿ. ಅಲ್ಲಿ ಹೋಗಿ ನೋಡಿದಾಗಂತೂ ತುಂಬಾ ಚೆನ್ನಾಗಿತ್ತು. ನಾವು ಹೋಗಬೇಕಾದ್ರೆ ಜಸ್ಟ್ ಸನ್ಸೆಟ್ ಆಗ್ತಾಯಿತ್ತು. ಬಾಹುಬಲಿಯ ಬ್ಯಾಕ್ ಸೈಡಲ್ಲಿ ಸೂರ್ಯ ಮುಳುಗುವಂತಹ ದೃಶ್ಯವಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅದನ್ನು ನೋಡಿ ತುಂಬ ಖುಷಿ ಆಯಿತು. ತುಂಬ ಚೆನ್ನಾಗಿ ಗಾಳಿ ಬೀಸ್ತಾ ಇತ್ತು. ಸುಮಾರು ಹೊತ್ತು ನಾವು ಅಲ್ಲೇ ಕೂತ್ಕೊಂಡಿದ್ವಿ. ಸಂಧ್ಯಾ ಸಮಯಕ್ಕೆ ಅಲ್ಲಿ ಬಾಹುಬಲಿಗೆ ಪೂಜೆಯನ್ನು ಕೂಡ ಮಾಡ್ತಾರೆ. ನಾವು ಅಲ್ಲಿ ಹತ್ತಿರ ಹೋಗಲಿಲ್ಲ. ಸ್ವಲ್ಪ ದೂರದಲ್ಲಿ ನಾವು ಫೋಟೋಸ್ ಎಲ್ಲ ತೊಗೊಳ್ತಾ ಇದ್ವಿ. ಆ ಸಮಯಕ್ಕೆ ಅಲ್ಲಿ ಪೂಜೆ ಆಗ್ತಾಯಿತ್ತು. ಸುಮಾರು ಜನ ಕೂಡ ಸೇರಿದ್ರು ಅಲ್ಲಿ. ಜೈನ ಧರ್ಮದ ಅವರೆಲ್ಲ ಸೇರಿರಬಹುದು ಅಂತ ಅಂದ್ಕೊಳ್ತೀನಿ. ನನಗೆ ಅಷ್ಟೊಂದು ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ಲಿಲ್ಲ. ಹಾಗಾಗಿ ನಾನು ಹತ್ತಿರ ಹೋಗಿರಲಿಲ್ಲ, ದೂರವೇ ನಿಂತ್ಕೊಂಡಿದ್ದೆ. ಬಾಹುಬಲಿ ದರ್ಶನ ಮುಗಿಸ್ಕೊಂಡು ಇವಾಗ ಬರ್ತಾ ಇದ್ದೀವಿ. ಎಲ್ಲ ಕಡೆನೂ ತುಂಬ ಚೆನ್ನಾಗಿ ದರ್ಶನ ಆಯಿತು. ಆಲ್ಮೋಸ್ಟ್ ನಮ್ಮ ಟೂರ್ ಕೂಡ ಮುಗಿತಾ ಬಂದಿದೆ. ಇವರಿಬ್ಬರು ಅವರ ಆಸೆನ ಪೂರ್ಣ ಮಾಡಿದ್ದೀನಿ ಅಂತ ಅಂದ್ಕೊಳ್ತೀನಿ. ಯಾಕಂದರೆ ತುಂಬ ದಿನದಿಂದ ಏನು ಹೇಳ್ತಾ ಇರಲಿಲ್ಲ. ಹೇಳಿದ ತಕ್ಷಣ ಕರ್ಕೊಂಡು ಬಂದು ದರ್ಶನ ಮಾಡಿಸಿ ಈಗ ವಾಪಸ್ ನಾಳೆ ಬೆಳಗ್ಗೆ ಇಲ್ಲಿಂದ ವಾಪಸ್ ಹೊರಡ್ತಾ ಇದ್ದೀವಿ.
ಇನ್ನೇನು ವಿಡಿಯೋ ಮಾಡೋದು ಇರಲಿಕ್ಕಿಲ್ಲ ಅಂತ ಅಂದ್ಕೊಳ್ತಾ ಬಂದಿದ್ದೆ. ಯಾಕಂದರೆ ಧರ್ಮಸ್ಥಳವನ್ನೆಲ್ಲ ನಾನು ಹಿಂದಿನ ಒಂದು ವ್ಲಾಗ್ನಲ್ಲೇ ತೋರಿಸಿದ್ದೀನಿ. ಮತ್ತು ಇವತ್ತೇನು ವ್ಲಾಗ್ ಮಾಡೋದು ಅಂತ ಅಂದ್ಕೊಳ್ತಾ ಇದ್ದೆ. ಹಾಗೆ ನಿನ್ನೆ ಬಂದಂತಹ ಕಾಂತಾರದ ಆ ದೈವ, ಪಂಜುರ್ಲಿ ದೈವ ಮತ್ತೇನಾದರೂ ಬಂದರೆ ಅದರೊಂದೊಂಚೂರು ವಿಡಿಯೋ ಮಾಡ್ಕೊಳ್ಳೋಣ ಅಂದ್ಕೊಳ್ತಿದ್ದೆ. ಅವರು ಬರಲಿಲ್ಲ. ಹೆಚ್ಚಾಗಿ ಅದು ಅವರ ಸೇವೆ ಒಂದೇ ದಿನದ್ದೇನೋ, ಆವಾಗವಾಗ ಅಷ್ಟೇ ಬಂದು ಹೋಗ್ತಾರೇನೋ, ಅದರ ಬಗ್ಗೆ ನನಗೆ ಮಾಹಿತಿ ಕೊನೆಗೂ ಸಿಗಲಿಲ್ಲ. ಹಾಗೆ ಧರ್ಮಸ್ಥಳದಲ್ಲಿ ಊಟವನ್ನು ಮುಗಿಸ್ಕೊಂಡು ವಾಪಸ್ಸು ನಮ್ಮ ರೂಮಿಗೆ ಬಂದ್ವಿ. ರೂಮಿಗೆ ಬಂದು ಮಲ್ಕೊಂಡ್ವಿ. ಮಾರನೇ ದಿನ ಬೆಳಗ್ಗೆ ನಮಗೆ 5:30ಯಿಂದ ಗಾಡಿಗಳು ಪ್ರಾರಂಭವಾಗುತ್ತೆ. ಹುಬ್ಬಳ್ಳಿ ಹಾಗೆ ಸವದತ್ತಿ, ಹಾವೇರಿ ಈ ಕಡೆ ಎಲ್ಲ ಹೋಗುವಂತಹ ಲಾಂಗ್ ಟೂರ್ನ ಬಸ್ಗಳು 5:30, 6 ಗಂಟೆ ಅಷ್ಟೊತ್ತಿಗೆ ಅಲ್ಲಿಂದ ಹೊರಡುತ್ತೆ ಅಂತ ಹೇಳಿದರು. ಹಾಗಾಗಿ ನಾವು ಸ್ವಲ್ಪ ಬೇಗನೆ ಅಲ್ಲಿಂದ ಹೊರಟ್ವಿ. ಹೆಚ್ಚು ಕಡಿಮೆ 5:30, 5:45 ಅಷ್ಟೊತ್ತಿಗೆ ನಾವು ಧರ್ಮಸ್ಥಳವನ್ನು ಬಿಟ್ಟು ಬಸ್ ಸ್ಟ್ಯಾಂಡ್ಗೆ ಬಂದು ಅಲ್ಲಿಂದ 6 ಗಂಟೆಗೆ ಆ ಬಸ್ಗೆ ನಾವು ಹೊರಟ್ವಿ. ಬರಬೇಕಾದ್ರೆ ಹೇಗೆ ನಾವು ಅಲ್ಲಲ್ಲಿ ನಿಲ್ಲಿಸ್ಕೊಂಡು ಬಂದಿದ್ವೋ ಅದೇ ರೀತಿಯಾಗಿ ಹೋಗಬೇಕಾದ್ರೂ ಕೂಡ ವಾಪಸ್ ಕುಂದಾಪುರದಲ್ಲಿ ನಾವು ಟಿಫಿನನ್ನು ಮಾಡಿ ಅಂಕೋಲಾದಲ್ಲಿ ಊಟ ಮಾಡಿದ್ವಿ. ಮನೆಗೆ 4 ಗಂಟೆ ಅಷ್ಟೊತ್ತಿಗೆ ನಾವು ರೀಚ್ ಆದ್ವಿ. ಪ್ಲ್ಯಾನ್ ಇಲ್ಲದೆ ಒಂದು ಟೂರ್ ಮಾಡಿಕೊಂಡು ವಾಪಸ್ ಈಗ ಊರಿಗೆ ಬರ್ತಾ ಇದ್ದೀನಿ. ನಾನು ಊರಿಂದ ಹೋಗುವಾಗಲೂ ಕೂಡ ಮಳೆ ಬಂದಿತ್ತು. ಹೋಗುವಾಗ ಬೆಳಗ್ಗೆ ಕೂಡ ಮಳೆ ಇತ್ತು. ವಾಪಸ್ ನಾನೀಗ ಬರುವಾಗಲೂ ಮಳೆ ಇದೆ. ಅಪ್ಪ ಜಸ್ಟ್ ಈಗ ಬಂದಿದ್ರು ನನ್ನ ಲಗೇಜ್ ತೊಗೊಂಡೋಗ್ಲಿಕ್ಕೆ. ಅವ್ರು ಹೇಳ್ತಾಯಿದ್ರು, ನೀನು ಹೋಗುವಾಗ ಬಂದ ಮಳೆ ಈಗ ವಾಪಸ್ ನೀನು ಬರುವಾಗ ಬರ್ತಾ ಇದೆ ನೋಡು ಅಂತ. ಅಂದರೆ 2 ದಿವಸದಿಂದ ಇಲ್ಲಿ ಮಳೆ ಇರಲಿಲ್ವಂತೆ. ನಾವು ಅಲ್ಲಿ ಹೋದಾಗಲೂ ಅಲ್ಲೂ ಕೂಡ ಮಳೆ ಇರಲಿಲ್ಲ. ತುಂಬ ಚೆನ್ನಾಗಾಯಿತು. ಹಾಗಾಗಿ ಇಲ್ಲಾಂದರೆ ಮಳೆ ಇದ್ಬಿಟ್ರೆ ನಮಗೆ ಓಡಾಡೋದಕ್ಕೆಲ್ಲ ತುಂಬ ಕಷ್ಟ ಆಗ್ತಾಯಿತ್ತಲ್ವ. ಮಳೆ ಸ್ವಲ್ಪ ಬಂದು ನಿಂತುಬಿಟ್ರೆ ತುಂಬ ಚೆನ್ನಾಗಿರುತ್ತೆ ವೆದರ್ ಕೂಡ. ಹಾಗೆ ಓಡಾಡ್ಲಿಕ್ಕೆ ಕೂಡ ತುಂಬ ಖುಷಿಯಾಗತ್ತೆ ಅಂತ ಒಂದು ಟೈಮ್ನಲ್ಲಿ ಅಂತ ಹೇಳ್ತಾ ನನ್ನ ಈ ಟ್ರಾವೆಲಿಂಗ್ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೋಡೋಣ ನೆಕ್ಸ್ಟು ವ್ಲಾಗ್ ಏನಿರುತ್ತೆ, ಏನು ಮಾಡ್ತೀನಿ ಅಂತ ಹೇಳ್ತಾ ನೋಡಿದಂಥವರೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಶ್ರೀಬಾಲ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗಳು ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮುಖಾಂತರ ತಿಳಿಸ್ಕೊಡಿ ಅಂತ ಹೇಳ್ತಾ ನಾನು ಈ ವಿಡಿಯೋವನ್ನು ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಅಮ್ಮ ಕೂಡ ಬಂದರು. ಸೊ ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ನಮ್ಮ ಮನೆಗೆ ಹೋಗುವಂಥ ರೋಡ್ ಇದು. ನಾನೀಗ ಹೊರಡ್ತೀನಿ. ಮುಂದಿನ ವೀಡಿಯೋದಲ್ಲೇ ಸಿಗ್ತೀನಿ ನಿಮಗೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.